ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಸೀಸನಲ್ಲಿ ಕ್ಯಾರೆಟ್ ತುಂಬ ಫ್ರೆಶ್ ಆಗಿರೋದು ಸಿಗುತ್ತೆ. ಅದಕ್ಕಾಗಿ ನಾವು ಇದರಿಂದ ಕ್ಯಾರೆಟ್ ಹಲ್ವ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಫ್ರೆಶ್ ಆಗಿರೋ ಕ್ಯಾರೆಟನ್ನು ತೆಗೆದುಕೊಂಡು ಅದ್ರ ಮೇಲೆ ಕ್ಯಾರೆಟ್ ಮೇಲೆ ಗುಂಜಾಗಿರೋದು ಒಂದು ಲೇಯರನ್ನು ಚಾಕು ಸಹಾಯದಿಂದ ತೆಗೆದುಬಿಡೋಣ. ಇವಾಗ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟು ಕ್ಲೀನಾಗಿದ್ದರೆ ಸಾಕು. ಅದೇ ರೀತಿ ಉಳಿದಿರೋ ಕ್ಯಾರೆಟ್ನನ್ನು ಇದೇ ಥರ ಚಾಕು ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೀರಲ್ಲಿ 1-2-3 ಬಾರಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡಾದಮೇಲೆ ಈ ತುರಿಯೋ ಮಣೆಯಿಂದ ತುರಿದುಕೊಳ್ಳೋಣ. ಅದನ್ನು ಸಣ್ಣ ಸಣ್ಣ ಹೋಲ್ ಇರುತ್ತಲ್ಲ ಅದರಿಂದ ತುರಿದುಕೊಳ್ಳೋಣ. ಇಷ್ಟು ಸಣ್ಣ ಇದ್ದರೆ ಸಾಕು. ತುರಿದಿದ್ದೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಹಲ್ವ ಮಾಡೋಕ್ಕೆ ಬೇಕಾಗಿರೋದನ್ನು ಹೇಳ್ತಾ ಇದ್ದೀನಿ. 1 ಬೌಲ್ ಆಗುವಷ್ಟು ತುರಿದಿರೋ ಕ್ಯಾರೆಟು, ಒಂದು ಸ್ವಲ್ಪ ಒಣ ದ್ರಾಕ್ಷಿ, ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ತುಪ್ಪ, ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಅದನ್ನು ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಇವಾಗ ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿಯನ್ನು ಸ್ವಲ್ಪ ಕೆಂಪಾಗೋ ಥರ ಹುರ್ಕೋತಾ ಇದ್ದೀನಿ. ಅದನ್ನು ಒಂದು ಬೌಲಲ್ಲಿ ತೆಕ್ಕೋತಾ ಇದ್ದೀನಿ. ಅದೇ ತುಪ್ಪದಲ್ಲೇ ಗೋಡಂಬಿಯನ್ನು ಹಾಕಿ ಅದನ್ನು ಕೆಂಪಾಗೋ ಥರ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಳಿಗೆಯಲ್ಲಿ ಇನ್ನೊಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಆ ತುರಿದಿರೋ ಕ್ಯಾರೆಟನ್ನು ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಹಾಗೆ ಕೈ ಆಡಿಸ್ತಾ ಇರಬೇಕು. ಇವಾಗ ಮಧ್ಯೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಹುರಿತಾ ಇರಬೇಕು. ಇವಾಗ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಹುರ್ಕೋತಾ ಇದ್ದೀನಿ. ಹಾಗೆ ಕೈ ಆಡಿಸ್ತಾನೇ ಇರಬೇಕು, ತಳ ಹಿಡಿದು ಬಿಡುತ್ತೆ ಇಲ್ಲಾಂದರೆ. ಮತ್ತೆ ತುಪ್ಪ ಹಾಕ್ತಾಯಿದ್ದೀನಿ ನಾನಿವಾಗ. ಮತ್ತೊಂದು 2 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಹುರಿತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕೈ ಆಡಿಸಿ ಒಂದು 5 ನಿಮಿಷ ಮುಚ್ಚಿಡೋಣ, ಸ್ವಲ್ಪ ಹಬೆಯಲ್ಲಿ ಬೇಯಲಿ ಅಂತ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆ ಸಾಕಾಗುತ್ತೆ ಇದಕ್ಕೆ. ಜಾಸ್ತಿ ಸ್ವೀಟ್ ತಿನ್ನೋರು ಜಾಸ್ತಿ ಹಾಕ್ಕೋಬೋದು. ನನಗಿಷ್ಟು ಸಾಕು ಅಂತ ಅನ್ನಿಸ್ತು. ಇವಾಗ ಚೆನ್ನಾಗಿ ಕೈ ಆಡೋಣ ಅದನ್ನು. ಸಕ್ಕರೆ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಕೈ ಆಡೋಣ. ಇವಾಗ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡೋಣ ಅದನ್ನು. ಇವಾಗ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ
ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಗಸಗಸೆ ಹಾಕ್ಕೊಳ್ಳೋಣ. ನಾನು ಗಸಗಸೆಯಲ್ಲಿ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿದ್ದೆ. ಇವಾಗ ಒಂದು ಬೌಲಲ್ಲಿ ಹಾಕ್ಕೊಂಡು ಸರ್ವ್ ಮಾಡೋಣ. ಇವಾಗ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡೋಣ.